Hello everyone, welcome to Sanmargaha classes. ಬೆಳಕು ಪಾಠದ 15ನೇ ಪ್ರಶ್ನೆ. ಕಣ್ಣಿಗೆ ಧೂಳಿನ ಕಣಗಳು ಪ್ರವೇಶಿಸಿದರೆ ಆಗ ಅವುಗಳನ್ನು ಹೊರಹಾಕಲು ಅನುಸರಿಸಬೇಕಾದ ಒಂದು ಸರಿಯಾದ ಕ್ರಮ ಯಾವುದೆಂದರೆ, ಕಣ್ಣಿಗೆ ಧೂಳು ಸಿಡಿದಿದೆ ಅಂತ ಇಟ್ಕೊಳ್ಳಿ, ಧೂಳು ಸೇರಿದೆ. ಆವಾಗ ಏನ್ ಮಾಡ್ಬೇಕು? ಆಪ್ಷನ್ ಎ, ಧೂಳಿನ ಕಣ್ಣುಗಳನ್ನು ಉಜ್ಜುವುದು. ಕಣ್ಣುಗಳನ್ನ ಉಜ್ಜುವುದರಿಂದ ಕಣ್ಣಿಗೆ ಘಾಸಿ ಆಗಬಹುದು. ಅಲ್ವಾ? ನೀವು ಕಣ್ಣಿಗೆ ಧೂಳು ಹೋಗಿ ಕಣ್ಣನ್ನ ಉಜ್ಜಿದ್ರೆ ಕಣ್ಣು ಕೆಂಪಾಗೋದನ್ನ ಗಮನಿಸಿರ್ತೀರಿ ಅಲ್ವಾ? ಹಾಗಾಗಿ ಉಜ್ಜಬಾರದು, ಕಣ್ಣನ್ನ ಯಾವಾಗ್ಲೂ ಉಜ್ಜಬಾರದು. ಆಪ್ಷನ್ ಬಿ, ಕಣ್ಣುಗಳನ್ನು ಶುದ್ಧವಾದ ನೀರಿನಿಂದ ತೊಳೆಯುವುದು. ಹೌದು, ಇದು ಸರಿಯಾದ ಉತ್ತರ. ಕಣ್ಣುಗಳನ್ನ ಶುದ್ಧವಾದ ನೀರಿನಿಂದ ತೊಳಿಬೇಕು. ಮತ್ತಲ್ಲಿ ಶುದ್ಧವಾದ ಅಂತ ಮೆನ್ಷನ್ ಮಾಡಿದ್ದಾರೆ. ಯಾವ್ದಾದ್ರೂ ಮಲಿನಗೊಂಡ ನೀರನ್ನೆಲ್ಲ, ಕರಡಿದ ನೀರೆಲ್ಲ ಇರ್ತದ, ಮಣ್ಣು ಕರಡಿದ ನೀರು, ಆ ತರದನ್ನೆಲ್ಲ ಉಪಯೋಗಿಸಬಾರದು. ಶುದ್ಧವಾದ ನೀರಿನಿಂದ ಕಣ್ಣುಗಳನ್ನ ತೊಳೆಯುವುದರಿಂದ ನಾವು ಧೂಳಿನ ಕಣಗಳನ್ನ ಕಣ್ಣಿನಿಂದ ಹೊರಹಾಕಬಹುದು. ಆಪ್ಷನ್ ಸಿ, ಕೂಡಲೇ ಕಣ್ಣಿನ ವೈದ್ಯರನ್ನು ಸಂಪರ್ಕಿಸುವುದು. ಇಲ್ಲಿ ಕೂಡಲೇ ಅಂತ ಇದೆ ಅಲ್ಲ, ಹಾಗಾಗಿ ಇದು ಕೂಡ ತಪ್ಪಾದ ಉತ್ತರ. ಒಂದು ವೇಳೆ ಕಣ್ಣುಗಳನ್ನ ಶುದ್ಧವಾದ ನೀರಿನಿಂದ ತೊಳೆದಾದ ಮೇಲೂ ಏನೂ ಆಗ್ತಾ ಇಲ್ಲ, ಸಮಸ್ಯೆ ಉಂಟಾಗ್ತಿದೆ ಅಂದ್ರೆ ಕಣ್ಣಿನ ವೈದ್ಯರನ್ನ ಸಂಪರ್ಕಿಸಬೇಕು. ಕಣ್ಣಿಗೆ ಔಷಧದ ಹನಿಯನ್ನು ಹಾಕುವುದು ತಪ್ಪು. ಏನಾದ್ರೂ ಕಣ್ಣಿಗೆ ಪ್ರಾಬ್ಲಮ್ ಆಗಿದೆ, ಸಮಸ್ಯೆ ಆಗಿದೆ, ಅವಾಗ ಡಾಕ್ಟರ್ ನಿಮ್ಗೆ ಸಜೆಸ್ಟ್ ಮಾಡಿದ್ದಾರೆ, ಅಂತಹ ಸಮಯದಲ್ಲಿ ಮಾತ್ರ ಕಣ್ಣಿಗೆ ಔಷಧವನ್ನ ಉಳಿದ ಸಮಯದಲ್ಲಿ ನಾವೇ ಏನೋ ತಿಳ್ಕೊಂಡು ಕಣ್ಣಿಗೆ ಔಷಧಿಯನ್ನ ಹಾಕೋದನ್ನ ಮಾಡಬಾರ್ದು. ಹಾಗಾಗಿ ಸರಿಯಾದ ಉತ್ತರ ಅಂದ್ರೆ ಆಪ್ಷನ್ ಬಿ, ಕಣ್ಣುಗಳನ್ನು ಶುದ್ಧವಾದ ನೀರಿನಿಂದ ತೊಳೆಯುವುದು. ಕಣ್ಣನ್ನ ಉಜ್ಜುವುದು ಕೂಡ ತಪ್ಪಾದ ಉತ್ತರ. ಕಣ್ಣನ್ನ ಶುದ್ಧವಾದ ನೀರಿನಿಂದ ತೊಳೆಯುವುದು ಸರಿ. ಕೂಡಲೇ ಕಣ್ಣಿನ ವೈದ್ಯರನ್ನ ಸಂಪರ್ಕಿಸುವುದು ತಪ್ಪು. ಕಣ್ಣಿಗೆ ಔಷಧದ ಹನಿಯನ್ನ ತಪ್ಪು. ಥ್ಯಾಂಕ್ ಯು.